ಸ್ನೇಹಿತರೆ, ನಾನು ನಿಮ್ಮ ಶ್ರೇಯಸ್ ಕನ್ನಡಿಗ. ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಶ್ರೀ ಮಂಗಳ ಕರ್ಮಾರಿ ಅಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಇಟ್ಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಏರಿಯಾನ ನಿಮಗೆ ಪರಿಚಯ ಮಾಡಿಸ್ತೀನಿ. ಇಷ್ಟೊತ್ತಲ್ಲಿ ನಮ್ಮ ಫ್ರೆಂಡ್ಸ್ ಅನ್ನೋರು ಇದ್ರು, ಎಲ್ಲೋದ್ರು ನೋಡಿ. ಇವರು ನಮ್ಮ ಮಿಥುನ್ ಕರುನಾಡು ಅಂತ. ಇವ್ರು ನಮ್ಮ ಗುರು, ಮಿಸ್ಟರ್ ಗುರು ಪ್ರಸಾದ್. ನೋಡಿ ಫ್ರೆಂಡ್ಸ್, ಇದು ಮಹಾಲಕ್ಷ್ಮಿ ಲೇಔಟಿನ 13th ಕ್ರಾಸ್. ಇದು ಮೆಟ್ರೋಗೂ ಹತ್ರ ಆಗುತ್ತೆ. ಇಲ್ಲಿ ನೋಡಿ, ಶ್ರೀ ಕರ್ಮಾರಮ್ಮ ದೇವಸ್ಥಾನಕ್ಕೆ ಹೀಗೆ ಎಂಟ್ರಿ ಆಗೋದು. ಆಲ್ರೆಡಿ ನಮ್ಮ ಲೇಔಟ್ ಹತ್ರ ಬಂದಿದ್ದೀವಿ. ಕರ್ಮಾರಮ್ಮ ವಾರ್ಷಿಕೋತ್ಸವ ನೋಡಿ, ಇದೇ ಎಂಟ್ರೆನ್ಸು. ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಹೆಂಗಿದೆ ನೋಡಿ. ಇದೆ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಮೆರವಣಿಗೆ ಮಾಡ್ತಾರೆ ಅಮ್ಮನ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಇವಾಗ. ಬಂದಿದ್ದೀವಿ ಗಾಯ್ಸ್, ಬನ್ನಿ ಹೋಗೋಣ. ದೇವಸ್ಥಾನ ಹತ್ರ ಬಂದಿದ್ದೀವಿ. ಬನ್ನಿ ಒಳಗೆ ಹೋಗೋಣ. ಅಮ್ಮನ ದೇವಸ್ಥಾನ ತೋರಿಸ್ತೀನಿ. ತುಂಬ ಹಳೆಯ ದೇವಸ್ಥಾನ ಇದು. ಬನ್ನಿ ತೋರಿಸ್ತೀನಿ ಗಾಯ್ಸ್. ನೆನ್ನೆ ಎಲ್ಲ ರಥೋತ್ಸವ ಆಯಿತು ನೋಡಿ. ಇನ್ನೂ ದೇವ್ರನ್ನ ಎತ್ತೇ ಇಲ್ಲ. ರಥೋತ್ಸವ ಆಯಿತು. ಅಮ್ಮನ ನೋಡ್ರಿ, ನೆನ್ನೆ ರಥೋತ್ಸವ ಎಲ್ಲ ಆಗಿದೆ ಅಮ್ಮಂದು. ಅದಾದಮೇಲೆ ಕುಂಕುಮಾರ್ಚನೆ ಎಲ್ಲ ಮುಗ್ದು ಇಲ್ಲಿ ನೋಡಿ, ಇದೆಲ್ಲ ಹೋಮ ಎಲ್ಲ ಮಾಡಿದರು ನೋಡಿ ಗಾಯ್ಸ್. ಇನ್ನೇನು ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ ಮತ್ತೆ ಗಾಯ್ಸ್. ನೋಡಿ, ಇದೇ ದೇವಸ್ಥಾನ ಕುಂಕುಮಾರ್ಚನೆ. ಆಲ್ಮೋಸ್ಟ್ ವಿಡಿಯೋ ಮಾಡೋಂಗಿಲ್ಲ ಇಲ್ಲಿ, ಆದರೂ ಮಾಡ್ತಾಯಿದ್ದೀವಿ ನೋಡಿ. ಬನ್ನಿ, ಅದು ತೋರಿಸ್ಬಿಡ್ತೀನಿ ಒಂದ್ಸತಿ. ಇಲ್ಲಿ ನಮ್ಮ ದೇವ್ರ ಸಲಾಪ್ರಮಾಣ ತರಿಸಿದ್ರು. ಅಮ್ಮನ ಒಂದ್ಸತಿ ನೋಡ್ಕೊಂಬಿಡ್ರಿ. ನೋಡಿರಿ, ಅಮ್ಮನ ಒಂದ್ಸತಿ ನೀಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡಿ, ನೆನ್ನೆಲ್ಲ ನೀಟಾಗಿ ಅಲಂಕಾರ ಎಲ್ಲ ಮಾಡಿ ನೋಡಿ. ಇದೇ ನೋಡ್ಕೊಂಬಿಡಿ ಅಮ್ಮನ ದೇವಸ್ಥಾನ ಗಾಯ್ಸ್. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇಟ್ಸ್ ಓಕೆ, ನೀನು ಆಚೆಯಿಂದೆಲ್ಲ ತೋರಿಸಿದ್ದೀನಿ ಅಮ್ಮನ ದೇವಸ್ಥಾನ. ಅಮ್ಮನ ನೋಡಿ, ಇಲ್ಲೇ ಆಚೆಯಿಂದನೇ ಇದೇ ವಿಗ್ರಹ ಅಲ್ಲಿ ಒಳಗಡೆ ಇರೋದು. ನೋಡ್ಕೊಂಬಿಡಿ.